ನಾಪಕ್ಲು ಸಮೀಪದ ಕಕ್ಕಬ್ಬೆ ಯವಕಪಾಡಿ ಗ್ರಾಮದ ಪನ್ನಂಗಾಲತಮ್ಮೆ ದೇವಿಯ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ಸೋಮವಾರ ಸಂಪನ್ನಗೊಂಡಿತು. ಈ ದೇವಿಯಿಂದ ಪರಿಶಿಷ್ಟ ಜನಾಂಗದವರು ಪೂಜಿಸುತ್ತಾರೆ. ಇಲ್ಲಿ ಕೊಡೆ ಬರುವ ವಿಷಯ ವಿಸ್ಮಯವಾಗಿದೆ. ಕೊಡೆಗೆ ದೇವರು ಬರುವುದು ಅದನ್ನು ಹಿಡಿದು ನಿಲ್ಲಿಸಲಾಗದ ಸ್ಥಿತಿ ವಿಶೇಷತೆ. ಅದರಂತೆ ಪರಿಶಿಷ್ಟ ಜನಾಂಗದವರಿಗೆ ಇಲ್ಲಿ ತಿರೋಳ ಬರುತ್ತೆ. ಅಂದರೆ ಕರಿಚಾಮುಂಡಿ, ಚೌಂಡಿ, ಅಯ್ಯಪ್ಪ ಮತ್ತಿತರ ಉಗ್ರ ಮೂರ್ತಿ ದೇವೆಗಳು ಮೈಮೇಲೆ ಬಂದು ಜೋಡಿ ಕತ್ತಿಯಿಂದ ತಲೆಗೆ ಕಡಿದುಕೊಳ್ಳುವ ದೃಶ್ಯ ಎಂಥವರನ್ನ ಭಯಭೀತರನ್ನಾಗಿ ಮಾಡುತ್ತೆ. ತಲೆಗೆ ಗಾಯವಾಗಿ ರಕ್ತ ಚಿಮ್ಮುತ್ತಿರುತ್ತೆ. ನಂತರ ದೇವಾಲಯದಲ್ಲಿ ತಲೆಗೆ ದೇವರ ಎಣ್ಣೆಯನ್ನು ಹಾಕಿದರೆ ಈ ಗಾಯ 2-3 ದಿನದಲ್ಲಿ ಮಾಯವಾಗುತ್ತೆ ಎಂಬ ಪ್ರತೀತಿ ಇದೆ. ಈ ವರ್ಷ ಚಿಕ್ಕ ಹಬ್ಬ. ಈ ಹಬ್ಬದಲ್ಲಿ ಹಳೆಯ ಕೊಡೆಯನ್ನೇ ಉಪಯೋಗಿಸಿ ಉಳಿದಂತೆ ಹಬ್ಬದ ನಿಯಮದಂತೆ ನಡೆಯಿತು. ಮೊದಲ ದಿನವಾದ ಭಾನುವಾರ ಬೆಳಿಗ್ಗೆ ಅಂಜಪರವಂಡ ಮನೆಯಿಂದ ದೇವರ ತಿರುವಾಭರಣ ಭಂಡಾರ ದೇವಾಲಯಕ್ಕೆ ತರಲಾಯಿತು. ಬಳಿಕ ದೇವರ ಮೂರ್ತಿಯನ್ನು ಸ್ವಚ್ಛಗೊಳಿಸಿ ತೆಂಗಿನಕಾಯಿ, ನೀರು ಹಾಗೂ ಎಲೆನೀರಿನಿಂದ ಅಭಿಷೇಕ ಮಾಡಿ ಚಿನ್ನಾಭರಣ ಮತ್ತು ಹೂಗಳಿಂದ ಸಿಂಗಾರ ಮಾಡಿದ ಬಳಿಕ ದೇವರನ್ನು ಹೊತ್ತು ಪ್ರದಕ್ಷಿಣೆ ಬರಲಾಯಿತು. ಈ ಸಂದರ್ಭ ಕೊಡೆಯಿಂದ ದೇವಾಲಯದ ಪ್ರದಕ್ಷಿಣೆ ಬರಲಾಯಿತು. 2ನೇ ದಿನವಾದ ಸೋಮವಾರ ಕುರುಂದ ಹಬ್ಬ. ಈ ಹಬ್ಬದಲ್ಲಿ ತಿರೋಳ ಬಂದವರು ತಲೆಗೆ ತೆಂಗಿನಕಾಯಿಯಿಂದ ಕುಟ್ಟಿ ಹೊಡೆಯುವುದು ಭಕ್ತರಿಂದ ಮೂಕ ಪ್ರೇಕ್ಷಕರನ್ನಾಗಿ ಮಾಡಿತು. ನಂತರ ದೇವರ ವಿಧಿವಿಧಾನಗಳಂತೆ ಹಬ್ಬದ ಕಾರ್ಯ ನಡೆಯಿತು. ಈ ಸಂದರ್ಭ ದೇವಾಲಯದ ತಕ್ಕ ಮುಖ್ಯಸ್ಥರು, ಊರು ಮತ್ತು ಪರವೂರಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥ ಹರಕೆ ಕಾಣಿಕೆ ಒಪ್ಪಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದರು.
കഴിഞ്ഞപ്പോൾ ഇന്നലെ ഏത് നിലയ്ക്ക് നടത്തിയിട്ട് നല്ലത് കണ്ടിട്ട് നാടക്കുന്നവരൊക്കെ നല്ല ഉയർത്ത അക്കിക്കൊടി ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ.